ಕಂಪ್ಯೂಟರ್ನ ಸ್ಮರಣೆಯ ಅಳತೆಗಳು ಡಿಸ್ಕ್ರಿಪ್ಷನ್ ಅಂತ ಕೂಡ ಕರಿತೀವಿ. 1 ಬೈನರಿ ಡಿಜಿಟ್ ಇಸ್ ಈಕ್ವಲ್ ಟು 1 ಬೈಟ್ ಅಥವಾ 0 ಆ್ಯಂಡ್ 1 ಅಂದರೆ 1 ಬಿಟ್ ಇಸ್ ಈಕ್ವಲ್ ಟು 0 ಅಥವಾ 1 ಆಗುತ್ತೆ. 4 ಬೈಟ್ಸ್ ಇಸ್ ಈಕ್ವಲ್ ಟು 1 ನಿಬ್ಬಲ್ ಆಗುತ್ತೆ. ಅದಕ್ಕೆ 1 ನಿಬ್ಬಲ್ ಅಂದರೆ 1/2 ಬೈಟ್ಸ್ ಆಗುತ್ತೆ. 8 ಬಿಟ್ಸ್ ಇಸ್ ಈಕ್ವಲ್ ಟು 1 ಬೈಟ್ ಆಗುತ್ತೆ. 1 ಬೈಟಲ್ಲಿ ಎಷ್ಟು ನಿಬ್ಬಲ್ಸ್ ಇರ್ತವೆ ಅಂದರೆ 2 ನಿಬ್ಬಲ್ಸ್ ಇರ್ತವೆ. 1024 ಬೈಟ್ಸ್ ಇಸ್ ಈಕ್ವಲ್ ಟು 1 ಕಿಲೋಬೈಟ್ ಆಗುತ್ತೆ. 1024 ಕಿಲೋಬೈಟ್ಸ್ ಇಸ್ ಈಕ್ವಲ್ ಟು 1 ಮೆಗಾಬೈಟ್ ಆಗುತ್ತೆ. 1024 ಮೆಗಾಬೈಟ್ ಇಸ್ ಈಕ್ವಲ್ ಟು 1 ಗೀಗಾಬೈಟ್ ಆಗುತ್ತೆ. 1024 ಗೀಗಾಬೈಟ್ ಇಸ್ ಈಕ್ವಲ್ ಟು 1 ಟೆರಾಬೈಟ್ ಆಗುತ್ತೆ. 1024 ಟೆರಾಬೈಟ್ ಇಸ್ ಈಕ್ವಲ್ ಟು 1 ಪೆಟಾಬೈಟ್ ಆಗುತ್ತೆ. 1024 ಪೆಟಾಬೈಟ್ ಇಸ್ ಈಕ್ವಲ್ ಟು 1 ಎಕ್ಸಾಬೈಟ್ ಆಗುತ್ತೆ. 1024 ಎಕ್ಸಾಬೈಟ್ ಇಸ್ ಈಕ್ವಲ್ ಟು 1 ಜೆಟಾಬೈಟ್ ಆಗುತ್ತೆ. 1024 ಜೆಟಾಬೈಟ್ ಇಸ್ ಈಕ್ವಲ್ ಟು 1 ಎಟಾಬೈಟ್ ಆಗುತ್ತೆ. ಇಷ್ಟು ಕಂಪ್ಯೂಟರ್ನ ಸ್ಮರಣೆಯ ಅಳತೆಗಳಾಗಿವೆ.